ಸಮಯಕ್ಕೆ ದೃಶ್ಯ ವಿನಾಶದ ಸಮಯದ ದೃಶ್ಯಗಳು। विनाश के समय पांचों तत्वों का विकराल रूप होगा। एक तरफ प्रकृति का विकराल रूप, दूसरी तरफ पांचों ही विकारों का अंत होने के कारण अति विकराल रूप होगा। ವಿನಾಶದ ಸಮಯದಲ್ಲಿ ಪಂಚತತ್ವಗಳ ವಿಕರಾಳ ರೂಪ ಇರುತ್ತೆ। ಒಂದು ಕಡೆ ಪ್ರಕೃತಿಯ ವಿಕರಾಳ ರೂಪ, ಇನ್ನೊಂದು ಕಡೆ ಪಂಚ ವಿಕಾರಗಳ ಅಂತ್ಯ ಆಗುವ ಕಾರಣ ಅತಿ ವಿಕರಾಳ ರೂಪ ಇರುತ್ತೆ। ಸಭಿ ಅಪ್ನಾ ಲಾಸ್ಟ್ ವಾರ್ ಅಜ್ಮಾನೆ ವಾಲೆ ಹೋಂಗೆ। ಪಂಚತತ್ವಗಳು ಮತ್ತು ಪಂಚ ವಿಕಾರಗಳು ಲಾಸ್ಟ್ ಯುದ್ಧವನ್ನ ಮಾಡುವಂತವಿದವೆ। सर्वात्माओं के भिन्न भिन्न रूप होंगे। तमोगुणी आत्माओं का वार होगा, भक्त आत्माओं की भिन्न भिन्न पुकार होगी। साथ साथ पुराने संस्कार अपना चांस लेंगे। लास्ट ಸಮಯದಲ್ಲಿ ಕೊನೆ ವಿನಾಶದ ಸಮಯದಲ್ಲಿ ಸರ್ವ ಆತ್ಮಗಳದ್ದು ಭಿನ್ನ ಭಿನ್ನ ರೂಪ ಇರುತ್ತೆ। ಇಲ್ಲಿ ತಮೋಗುಣಿ ಆತ್ಮಗಳ ಗೆರ ಅಥವಾ ವಾರ ಆಗುತ್ತೆ। ಭಕ್ತಾತ್ಮಗಳು ಭಿನ್ನ ಭಿನ್ನ ಪ್ರಕಾರವಾದ ಕೂಗನ್ನ ಅಂದ್ರೆ ಭಿನ್ನ ದುಃಖ ಶಾಂತಿಯಿಂದ ಕೂಗ್ತಾರೆ। ಜೊತೆ ಜೊತೆಗೆ ಹಳೆಯ ಸಂಸ್ಕಾರಗಳು ಸಹ ತಮ್ಮ ಚಾನ್ಸ್ ಅನ್ನ ತಗೊಳ್ತವೆ। किसी के पास कर्म रूप के भोग में रूप में आएंगे, किसी के पास कर्म संबंध के बंधन के रूप में आएंगे, किसी के पास व्यर्थ संकल्पों के रूप में, तो किसी के पास अलबेले और आलस के रूप में आएंगे। भिन्न भिन्न ರೂಪದಲ್ಲಿ ಲೆಕ್ಕಾಚಾರಗಳನ್ನ ಮುಗಿಸ್ಕೊಳ್ತಾರೆ ಎಲ್ಲ ಆತ್ಮಗಳು। ಕೆಲವರ ಹತ್ತಿರ ಕರ್ಮ ಭೋಗದ ರೂಪದಲ್ಲಿ ಬರುತ್ತೆ, ಅಂದ್ರೆ ಕಾಯಿಲೆಗಳು ಕರ್ಮ ಭೋಗದ ರೂಪದಲ್ಲಿ ಬರ್ತವೆ। ಕೆಲವರ ಹತ್ರ ಕರ್ಮ ಸಂಬಂಧಗಳು ಬಂಧನದ ರೂಪದಲ್ಲಿ ಬರ್ತವೆ, ಕೆಲವರ ಹತ್ರ ವ್ಯರ್ಥ ಸಂಕಲ್ಪಗಳ ರೂಪದಲ್ಲಿ ಬರ್ತವೆ ಲೆಕ್ಕಾಚಾರಗಳು, ಕೆಲವರ ಹತ್ರ ಆಲಸ್ಯ ಮತ್ತು ಹುಡುಗಾಟಿಕೆ। ಚಾರೋ ಓರ್ ಹಲ್ಚಲ್ ಕಾ ವಾತಾವರಣ ಹೋಗ। ವಿನಾಶದ ಸಮಯದ ದೃಶ್ಯಗಳಲ್ಲಿ ನಾಲ್ಕು ದಿಕ್ಕಿನಲ್ಲಿ ಗೊಂದಲಮಯವಾದಂತಹ ವಾತಾವರಣ ಉಂಟಾಗುತ್ತೆ। राज्य सत्ता, धर्म सत्ता, विज्ञान सत्ता और अनेक प्रकार के बाहुबल सदा अपनी सत्ताओं की हलचल में होंगे। ರಾಜಕೀಯ ರಂಗ, ಧಾರ್ಮಿಕ ರಂಗ, ವಿಜ್ಞಾನದ ರಂಗ ಅನೇಕ ಪ್ರಕಾರದ ತಮ್ಮ ಬಾಹುಬಲವನ್ನ ಈ ಸತ್ತಗಳು ತೋರಿಸ್ತವೆ, ಅಂದ್ರೆ ಅದರ ಗೊಂದಲಮಯತೆಯಲ್ಲಿ ಇರ್ತವೆ। ಚಾರೋ ಓರ್ और भी ज्यादा दुख का आहाकार होगा। ನಾಲ್ಕು ದಿಕ್ಕಿನಲ್ಲಿ ಹೆಚ್ಚಾಗಿ ದುಃಖದ ಆಹಾಕಾರ ಹೆಚ್ಚಾಗುತ್ತೆ। जितने ज्यादा सुख के साधन है उतना अधिक दुख का अनुभव करेंगे। ಎಷ್ಟೆಷ್ಟು ಸುಖದ ಸಾಧನಗಳು ಇದವೋ ಅದಕ್ಕಿಂತ ಅಧಿಕವಾಗಿ ದುಃಖದ ಅನುಭವವನ್ನ ಮಾಡ್ತಾರೆ ಮನುಷ್ಯರು। ಸುಖ ಕಿ ಜರಾಸಿ ಝಲಕ್ ಬಿ ನಹಿ ದಿಖಾಯಿ ದೇಗಿ। ವಿನಾಶದ ಸಮಯದಲ್ಲಿ ಎಲ್ಲಿಯೂ ಸಹ ಸುಖದ ಒಂದು ಸಹ ಬೆಳಕು ಕಾಣಿಸಲ್ಲ। ऐसे टाइम पर सिर्फ एक ही बाप और बाप के बच्चों का सहारा उन्हों को दिखाई देगा। ಅಂಥ ಟೈಮ್ ನಲ್ಲಿ ಕೇವಲ ಒಬ್ಬ ತಂದೆ ಮತ್ತು ತಂದೆಯ ಮಕ್ಕಳು ನೀವು ಆಸರೆಯಾಗಿ ನೀವಷ್ಟೇ ಕಾಣಿಸ್ತೀರಿ। सारे देश में अंधकार के बीच एक ही लाइट हाउस दिखाई देगा। ಇಡೀ ದೇಶದಲ್ಲಿ ಅಂಧಕಾರದ ಮಧ್ಯದಲ್ಲಿ ಒಂದೇ ಒಂದು ಲೈಟ್ ಹೌಸ್ ಕಾಣಿಸುತ್ತೆ। तो ऐसे समय पर लाइट माइट देने के अभ्यासी आत्माएं चाहिए। ಅಂತ ಸಮಯದಲ್ಲಿ ಸರ್ವ ಆತ್ಮಗಳಿಗೆ ಬೆಳಕು ಮತ್ತು ಶಕ್ತಿಯನ್ನ ಕೊಡುವಂತಹ ಅಭ್ಯಾಸಿ ಆತ್ಮಗಳು ಬೇಕಾಗ್ತಾರೆ। आगे चलकर प्रकृति के अनेक प्रकोप होंगे, आपदाएं आएगी।
ಮುಂದೆ ಹೋಗ್ತಾ ಅನೇಕ ಪ್ರಕಾರದ ಪ್ರಕೃತಿಯ ಪ್ರಕೋಪಗಳು ಬರ್ತವೆ, ಆಪತ್ತುಗಳು ಬರ್ತವೆ. प्राकृतिक आपदाओं के कारण धन होते हुए भी धन काम में नहीं आएगा, साधन होते हुए भी साधनों द्वारा प्राप्ति नहीं हो सकेगी. ಇಂಥ ಆಪತ್ತುಗಳು ಬರ್ತವೆ. ಹಣ ಇದ್ರೂ ಸಹ ಆ ಸಮಯದಲ್ಲಿ ಕೆಲಸಕ್ಕೆ ಬರಲ್ಲ. ಸಾಧನಗಳು ಏನೇ ಇದ್ರೂ ಸಾಧನದ ಮೂಲಕ ಯಾವುದೇ ಪ್ರಾಪ್ತಿ ಆಗೋದಿಲ್ಲ. उस समय पानी की एक बूंद भी कहीं दिखाई नहीं देगी. ಅಂಥ ಸಮಯ ಎಲ್ಲಿಯೂ ಸಹ ಒಂದು ಹನಿ ನೀರು ಸಹ ಕಂಡು ಬರಲ್ಲ. सोने की अंगूठी देंगे तो भी पानी का पीने का पानी नहीं मिल सकेगा. ಬಂಗಾರದ ಉಂಗುರ ಕೊಡ್ತೀವಿ ಅಂದ್ರೂ ಕುಡಿಯುವ ನೀರು ಸಿಗಲ್ಲ. अनाज भी प्राकृतिक आपदाओं के कारण खाने योग्य नहीं होगा. ಬೇಳೆ ಕಾಳುಗಳು ಅಥವಾ ದವಸ ಧಾನ್ಯಗಳು ಪ್ರಕೃತಿಯ ಆಪತ್ತುಗಳ ಕಾರಣ ಅವು ತಿನ್ಲಿಕ್ಕೆ ಯೋಗ್ಯ ಇರಲ್ಲ, ವಿಷಪೂರಿತವಾಗಿರ್ತವೆ. जब सभी स्थूल साधनों से व स्थूल धन से प्राप्ति की कोई आशा नहीं रहेगी. ಆ ಸಮಯದಲ್ಲಿ ಸ್ಥೂಲ ಸಾಧನಗಳಿಂದಾಗಲಿ ಅಥವಾ ಸ್ಥೂಲ ಸಂಪತ್ತಿನಿಂದಾಗಲಿ ಯಾವುದೇ ಪ್ರಾಪ್ತಿಯ ಆಶೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇರಲ್ಲ. तब उस समय सबका संकल्प होगा कि कोई शक्ति दे, शांति दे, जो कि इन आपदों से हम पार हो सके. ಅಂತ ಸಮಯದಲ್ಲಿ ಎಲ್ಲರ ಸಂಕಲ್ಪಗಳು ಏನಿರ್ತವೆ ಅಂದ್ರೆ, ಯಾರಾದ್ರೂ ನಮಗೆ ಶಾಂತಿ ಕೊಡ್ಲಿ, ಯಾರಾದ್ರೂ ನಮಗೆ ಶಕ್ತಿ ಕೊಡ್ಲಿ, ಈ ಆಪತ್ತುಗಳಿಂದ ನಾವು ಪಾರಾಗ್ಬೇಕು, ಅದಕ್ಕೋಸ್ಕರ ನಮಗೆ ಶಕ್ತಿ ಬೇಕು ಅನ್ನುವಂತ ಕೂಗು ಕೇಳಿಸುತ್ತೆ. ऐसे ऐसे लंगर आपके पास बहुत लगने वाले हैं. ಈ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಪರಿಸ್ಥಿತಿಗಳು ಬರಲಿದಾವೆ. ಸಮಯ ಸಬಕಿ ಮನೋಕಾಮನಾಯೆ ಪೂರ್ಣ ಕರ್ನಿ ಹೋಗಿ. ಈ ರೀತಿ ನಿಮ್ಮತ್ರ ಅನೇಕರು ಬರ್ತಾರೆ, ಲೈನ್ ಆಗಿ, ಅಂದ್ರೆ ಲೈನ್ ಹಿಡಿತದೆ. ಅಂತ ಸಮಯದಲ್ಲಿ ಅವರೆಲ್ಲರ ಮನೋಕಾಮನೆಗಳನ್ನ ನೀವು ಪೂರ್ಣ ಮಾಡ್ಬೇಕಾಗತ್ತೆ. ಐಸಿ ಪರೀಕ್ಷಾಯೇ ಆಪ್ಕೆ ಸಾಮ್ನೆ ಬಿ ಆಯೇಗಿ. ಇವೆಲ್ಲ ಈಗ ತಿಳಿಸಿರುವಂತ ಪರೀಕ್ಷೆಗಳು ನಮ್ಮ ಮುಂದೆನೂ ಬರ್ತವೆ. ಉನ್ ಪರೀಕ್ಷಾओं को सहन करने की हिम्मत चाहिए. ಏನೆಲ್ಲ ಆಪತ್ತುಗಳು ಪರೀಕ್ಷೆಗಳು ಬರ್ತವೆ ಅವುಗಳನ್ನ ಪಾರು ಮಾಡ್ಲಿಕ್ಕೆ ಸಾಹಸ ಬೇಕಾಗತ್ತೆ. क्या उस समय योग लगेगा कि प्यास लगेगी. ಆ ಸಮಯದಲ್ಲಿ ನಿಮಗೆ ಯೋಗ ಹಿಡಿಸುತ್ತಾ ಅಥವಾ ಬಾಯಾರಿಕೆ ಆಗುತ್ತಾ? ಯಾಕೆಂದ್ರೆ ಬಂಗಾರದ ಉಂಗುರ ಕೊಟ್ರು ನೀರ್ ಸಿಗಲ್ಲ, ಒಂದು ಹನಿನೂ ನೀರ್ ಇರಲ್ಲ ಅಂತ ಬಾಬರವ್ರು ಹೇಳಿದಾರಲ್ಲ. ಅದಕ್ಕೆ ಆ ಸಮಯದಲ್ಲಿ ಯೋಗ ಹಿಡಿಸುತ್ತಾ ಬಾಯಾರಿಕೆ ಆಗುತ್ತಾ? ಅಗರ್ ಕುಯೇ ಬಿ ಸೂಕ್ಸ್ ಜಾಯಂಗೆ ಫಿರ್ ಕ್ಯಾ ಕರೆಂಗೆ. ಬಾವಿ ಒಳಗ್ ನೀರ್ ತಗೊಳ್ತೀವಿ ಅಂದ್ರೆ ಬಾವಿನೂ ಬತ್ತಿ ಹೋಗಿತ್ತು ಅಂದ್ರೆ ಏನ್ ಮಾಡ್ತೀರಿ? ಐಸೆ ಸಮಯ ಪರ್ ಹಮ್ ಪರಮಾತ್ಮ ಬಚ್ಚೆ ಸದಾ ಸೇಫ್ रहेंगे. ಇಂಥ ಸಮಯದಲ್ಲಿಯೂ ನಾವು ಪರಮಾತ್ಮನ ಮಕ್ಕಳು ರಕ್ಷಣೆಯಲ್ಲಿರ್ತೀರಿ ಅಂತ ತಂದೆಯವರು ಹೇಳ್ತಾರೆ. अंत में या प्रकृति के सभी तत्व आप सबको सहयोग देने वाले दाता बन जाएंगे. ಅಂತಿಮ ಸಮಯದಲ್ಲಿ ಈ ಪ್ರಕೃತಿಯ ಎಲ್ಲ ತತ್ವಗಳು ನಮಗೆ ಸಹಯೋಗ ಕೊಡ್ಲಿಕ್ಕೆ ದಾತ ಆಗ್ಬಿಡ್ತವೆ. या सागर चारों ओर की सामग्री भारत की धरती पर लाने में सहयोगी होगा. ಈ ಸಾಗರ ಅಥವಾ ಸಮುದ್ರ ನಾಲ್ಕು ದಿಕ್ಕಿನಲ್ಲಿರುವಂತಹ ಸಾಮಗ್ರಿಗಳನ್ನ, ಅಂದ್ರೆ ಒಳಗಡೆಯಲ್ಲಿ ಸಮುದ್ರದ ಆಳದಲ್ಲಿ ಏನು ಬಂಗಾರ ಹೋಗಿದೆ, ಮುತ್ತು, ರತ್ನ, ಅವುಗಳನ್ನ ಭಾರತದಲ್ಲಿ ತರಲಿಕ್ಕೆ ಸಹಯೋಗ ಕೊಡುತ್ತೆ. ಹೇಗೆ ಅಂದ್ರೆ, धरती की हलचल सारी वैल्यूबल वस्तु आप श्रेष्ठ आत्माओं के लिए एक स्थान भारत में इकट्ठी कर देने में सहयोगी होगी. ಭೂಮಿ ಒಳಗೆ ಭೂಮಿಯ ಅಲುಗಾಟದಿಂದ ಏನೆಲ್ಲ ವ್ಯಾಲ್ಯೂಬಲ್ ವಸ್ತುಗಳು, ಬೆಲೆ ಉಳ್ಳಂತ ವಸ್ತುಗಳು ಏನಿದಾವೆ, ನೀವು ಶ್ರೇಷ್ಠ ಆತ್ಮಗಳಿಗೋಸ್ಕರ ಭಾರತದಲ್ಲಿ ಒಟ್ಟಾಗ್ಲಿಕ್ಕೆ ಈ ಭೂಮಿ ನಿಮಗೆ ಸಹಯೋಗವನ್ನ ಕೊಡುತ್ತೆ.
ಭೂಮಿ ಸಾಗರದೊಳಗೆ ಭೂಕಂಪಗಳಾದಾಗ ಅಲ್ಲಿರುವಂತಹ ಏನು ವಸ್ತುಗಳಿದೆ, ವ್ಯಾಲ್ಯೂಬಲ್ ವಸ್ತುಗಳೆಲ್ಲ ಮೇಲ್ ಬರುತ್ತೆ. बरसात भी धरती की सफाई के सहयोग में हाजिर हो जाएगी. ಮಳೆನೂ ಸಹ ಭೂಮಿಯ ಸ್ವಚ್ಛತೆಗೆ ಸಹಯೋಗವನ್ನ ಕೊಡ್ತದೆ. ಕುಚ್ ವಾಯು ಉಡಾएगी, कुछ बरसात साथ ले जाएगी, तब इतना सारा किचड़ा साफ होगा. ಕೆಲವೊಂದೆಲ್ಲ ವಾಯು ಏನು ಗಾಳಿ ಹಾರಿಸ್ಕೊಂಡು ಹೋಗುತ್ತೆ, ಬಿರುಗಾಳಿ ಬರುತ್ತೆ. ಕೆಲವೊಂದು ವಸ್ತುಗಳನ್ನ ಅಂದ್ರೆ ಇಲ್ಲಿ ಕೊಳಚೆಯನ್ನ ಮಳೆ ಬಂದ್ಬಿಟ್ಟು ತನ್ನ ಜೊತೆಗೆ ಅದು ತಗೊಂಡೋಗುತ್ತೆ. ಈ ರೀತಿಯಾಗಿ ಎಲ್ಲ ಹೊಲಸು ಸಾಫ್ ಆಗುತ್ತೆ, ಸ್ವಚ್ಛ ಆಗುತ್ತೆ. आपकी सत्यता की शक्ति प्रकृति को, समय को, सामग्री को, सर्व संबंध को, संस्कारों को, आहार को, व्यवहार को, सबको सतो प्रदान बना देगी. ನಮ್ಮಲ್ಲಿರುವಂತಹ ಸತ್ಯತೆಯ ಶಕ್ತಿ ಪ್ರಕೃತಿಯನ್ನ, ಸಮಯವನ್ನ, ವಸ್ತುಗಳನ್ನ, ಸರ್ವ ಸಂಬಂಧಗಳನ್ನ, ಸಂಸ್ಕಾರವನ್ನ, ಆಹಾರವನ್ನ ಮತ್ತು ವ್ಯವಹಾರವನ್ನ ಸತೋ ಪ್ರಧಾನ ಮಾಡುತ್ತೆ. ಅಂದ್ರೆ ಉತ್ಕೃಷ್ಟ, ಉತ್ತಮ ರೀತಿಯಲ್ಲಿ ಆಗುವಂತೆ ಮಾಡುತ್ತೆ ನಮ್ಮ ಸತ್ಯತೆಯ ಶಕ್ತಿ. ತಮೋ ಪ್ರಧಾನ ಕಾ ನಾಮ್ ನಿಶಾನ್ ಖತಮ್ ಹೋ ಜಾಯೆಂಗೆ. ಆಗ ಇಡೀ ಪೃಥ್ವಿಯಲ್ಲಿ ತಮೋ ಗುಣ ಅಥವಾ ಕನಿಷ್ಠ ಮಟ್ಟದ ಯಾವುದೇ ಹೆಸರು ಲಕ್ಷಣಗಳು ಇರಲ್ಲ, ಎಲ್ಲವೂ ಸಮಾಪ್ತಿ ಆಗ್ಬಿಡುತ್ತೆ. या प्रकृति आपके संकल्प से आर्डर तब मानेंगी जब पहले आपकी सहयोगी कर्मेंद्रिया, मन, बुद्धि और संस्कार आर्डर मानेंगे. ಯಾವಾಗ ಪ್ರಕೃತಿ ನಮ್ಮ ಸಂಕಲ್ಪಗಳಿಂದ ಮಾಡಿದಂತ ಆರ್ಡರ್ ಅನ್ನ ಒಪ್ಪುತ್ತೆ, ಯಾವಾಗ ಅಂದ್ರೆ ಮೊದಲು ನಮ್ಮ ಸಹಯೋಗಿ ಕರ್ಮೇಂದ್ರಿಯಗಳು ಅಂದ್ರೆ ಆತ್ಮದ ಸಹಯೋಗಿ ಕರ್ಮೇಂದ್ರಿಯಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರ ಆತ್ಮದ ಆರ್ಡರ್ ಅನ್ನ ಒಪ್ಪಿದಾಗ ಅಥವಾ ಆರ್ಡರಿನಂತೆ ಆಜ್ಞೆಯಂತೆ ನಡೆದಾಗ ಪ್ರಕೃತಿನೂ ಸಹ ನಾವು ಸಂಕಲ್ಪ ಮಾಡಿದಂತೆ ಅದು ನಮ್ಮ ಆಜ್ಞೆಯಂತೆ ನಡೆಯುತ್ತದೆ. ऐसी पावरफुल तपस्या की ऊंची स्थिति हो जो सर्व के एक संकल्प एक समय पर उत्पन्न हो. ಈ ರೀತಿಯಾದಂತಹ ಶಕ್ತಿಪೂರ್ಣವಾದಂತಹ ತಪಸ್ಸು, ಶ್ರೇಷ್ಠವಾದಂತಹ ಸ್ಥಿತಿ ಅಂದರೆ ಸರ್ವರು ಎಲ್ಲರೂ ಸಹ ಒಂದೇ ಸಂಕಲ್ಪ ಒಂದೇ ಸಮಯದಲ್ಲಿ ಉತ್ಪತ್ತಿ ಆಗ್ಬೇಕು. ಆ ರೀತಿ ಪವರ್ಫುಲ್ ತಪಸ್ಸನ್ನ ಮಾಡಿದಾಗ ಪ್ರಕೃತಿ ನಮ್ಮ ಆರ್ಡರ್ ಅನ್ನ ಒಪ್ಪುತ್ತೆ. ಸೆಕೆಂಡ್ ಕಾ ಸಂಕಲ್ಪ ಹೋ ಪರಿವರ್ತನ್ और ಪ್ರಕೃತಿ ಹಾಜರ್ ಹೋ ಜಾಯ್. ಯಾರ್ಯಾರು ಬ್ರಾಹ್ಮಣ ಆತ್ಮಗಳಿದ್ದೇವೆ, ಸರ್ವರ ಸಂಕಲ್ಪ ಒಂದೇ ಸಮಯದಲ್ಲಿ ಉತ್ಪತ್ತಿ ಆಗ್ಬೇಕು, ಒಂದು ಸೆಕೆಂಡಿನಲ್ಲಿ ಪರಿವರ್ತನೆ ಆಗ್ಲಿ ಎನ್ನುವಂತ ಸಂಕಲ್ಪ ಇದ್ದಾಗ ಪ್ರಕೃತಿ ಹಾಜರಾಗ್ಬಿಡುತ್ತೆ. आप सबके शक्तिशाली संगठन रूप के संकल्पों से ही या पुरानी दुनिया नई दुनिया में परिवर्तन होगा. ನಿಮ್ಮೆಲ್ಲರ ಶಕ್ತಿಶಾಲಿಯಾದ ಸಂಘಟಿತ ರೂಪದ ಸಂಕಲ್ಪಗಳೇನಿದಾವೆ ಆ ಸಂಕಲ್ಪಗಳಿಂದ ಈ ಹಳೆಯ ಜಗತ್ತು ಹೊಸ ಜಗತ್ತಾಗಿ ಪರಿವರ್ತನೆ ಆಗುತ್ತೆ. विनाश के समय एक तरफ तो समाप्ति का नगाड़ा होगा. ವಿನಾಶದ ಸಮಯದಲ್ಲಿ ಒಂದು ಕಡೆ ಸಮಾಪ್ತಿಯ ನಗಾರಿ ಬಾರಿಸುತ್ತೆ. ದೂಸರಿ ತರಫ್ ನೈ ದುನಿಯಾ ಕಾ ನಜಾರಾ ಸಾಥ್ ಸಾಥ್ ದಿಖಾಯಿ ದೇಗಾ. ಇನ್ನೊಂದು ಕಡೆಗೆ ಹೊಸ ಜಗತ್ತಿನ ದೃಶ್ಯಾವಳಿಗಳು ಈ ವಿನಾಶದ ಜೊತೆಗೆ ಕಾಣಿಸ್ತವೆ. ಚಾರೋ ಓರ್ ವಿನಾಶ ಕಿ ಅತಿ ಕೆ ಬೀಚ್ ಏಕ್ ಹಿಸ್ಸಾ ಧರ್ತಿ और ಬಾಕಿ 3 ಹಿಸ್ಸಾ ಜಲ್ಮಯಿ ಹೋಗಿ. ವಿನಾಶದ ಸಮಯದಲ್ಲಿ 4 ದಿಕ್ಕಿನ ವಿನಾಶ ಏನು ಆಗ್ತಾ ಇರುತ್ತೆ, 4 ದಿಕ್ಕಿನಲ್ಲಿ, ಆಗ ಒಂದು ಕಡೆ ಭೂಮಿ, ಇನ್ನು 3 ಕಡೆ ನೀರು ಮುತ್ಕೊಳ್ತದೆ. ಬಾಕಿ 3 ಹಿಸ್ಸಾ ಜಲ್ಮಯಿ ಹೋಗಿ. या जो पीछे पीछे अनेक धर्म के कारण अनेक देश बने हैं, वो अनेक धर्म जब समाप्त होंगे तो अनेक देश भी सैरगाह के रूप में जल के बीच एक टापू के माफिक हो जाएंगे.
ಹಿಂದೆ ಹಿಂದೆ ಬಂದಿರುವಂತ ಅನೇಕ ಧರ್ಮಗಳು, ಈಗ ಅನೇಕ ಧರ್ಮಗಳು ಸನಾತನ ಧರ್ಮದ ನಂತರ ಏನು ಅನೇಕ ಧರ್ಮಗಳು ಬಂದಿದೆ. ಅನೇಕ ಧರ್ಮಗಳ ಕಾರಣ ಅನೇಕ ದೇಶಗಳಾಗಿದೆ. ಈ ಅನೇಕ ಧರ್ಮಗಳು ಯಾವಾಗ ಸಮಾಪ್ತಿ ಆಗ್ತವೆ ಆಗ ಅನೇಕ ದೇಶಗಳು ಸಹ ಜಲಮಯ ಆಗ್ತವೆ. ಅರ್ಥಾತ್ ಎಲ್ಲವೂ ಸೇರಿ ಒಂದು ಟಾಪು, ಒಂದು ದ್ವೀಪದಂತೆ ಆಗ್ಬಿಡುತ್ತೆ. ಒಂದೇ ಒಂದು ಕಡೆಗೆ ಭೂಮಿ ಉಳಿತದೆ, ಇನ್ ಎಲ್ಲಾ ಕಡೆಗೂ ಸಹ ನೀರಾಗ್ಬಿಡುತ್ತೆ. ಆಗ ಒಂದು ದ್ವೀಪದಂತೆ ಈ ಪೃಥ್ವಿ ಆಗುತ್ತೆ. ಪಾನಿ ಮೇ ಆ ಜಾಯೇಗಾ, ಕುಚ್ ಊಪರ್ ರಹ ಜಾಯೇಗಾ. ಕೆಲವೊಂದು ಭೂಮಿ ಕೆಳಗಡೆಯಲ್ಲಿ ನೀರಿನ ಒಳಗಡೆಯಲ್ಲಿ ಹೋಗುತ್ತೆ, ಕೆಲವೊಂದು ಕಡೆಗೆ ಭೂಮಿ ಮೇಲೆ ಉಳಿತದೆ. ಆಪ್ ಲೋಗ್ ಸೇಫ್ ರಹೆಂಗೆ, ನೀವು ಸೇಫ್ಟಿ ಆಗಿರ್ತೀರಿ. ವಿನಾಶಕ್ಕೆ ಪೆಹಲೆ ಹಿ ಆಪ್ ಲೋಗೋಂಕೋ ಆವಾಜ್ ಪಹುಂಚೇಗ, ವಿನಾಶಕ್ಕೆ ಮೊದಲೇ ನಿಮ್ಮೆಲ್ಲರಿಗೂ ಒಂದು ಶಬ್ದ ಕೇಳಿಸುತ್ತೆ, ಆಕಾಶವಾಣಿಯಂತೆ ಶಬ್ದ ಕೇಳಿಸುತ್ತೆ. ಜಬ್ ಆಪ್ ಸೇಫ್ ಸ್ಥಾನ್ ಪರ್ ಪಹುಂಚ್ ಜಾಯೆಂಗೆ ಫಿರ್ ವಿನಾಶ ಹೋಗ. ನಿಮಗೆ ಧ್ವನಿ ಏನು ಕೇಳಿಸುತ್ತೆ ಆಗ ನೀವು ಒಂದು ಕಡೆಗೆ ಒಟ್ಟಾಗ್ತೀರಿ, ಸೇಫ್ಟಿಯ ಸ್ಥಳಕ್ಕೆ ನೀವು ಮುಟ್ತೀರಿ, ನಂತರದಲ್ಲಿ ಎಲ್ಲ ಕಡೆ ವಿನಾಶ ಆಗತ್ತೆ. ಜೈಸೆ ಗಾಯನ್ ಹೇ ಭಟ್ಟಿ ಮೇ ಬಿಲ್ಲಿ ಕೆ ಬಚ್ಚೆ ಸೇಫ್ ರಹೆ, ಗಾಯನ ಇದೆಯಲ್ವಾ, ಇಟ್ಟಂಗಿ ಬಟ್ಟಿಯಲ್ಲಿ ಒಂದು ಕಡೆ ಬೆಕ್ಕಿನ ಮರಿಗಳು ರಕ್ಷಣೆಯಾಗಿ ಉಳ್ಕೊಂಡ್ವು ಅಂತ. तो आप जो बच्चे बाप की याद में रहने वाले हैं वह विनाश में विनाश नहीं होंगे. ಯಾರು ನೀವು ಮಕ್ಕಳು ಶಿವಬಾಬರವರ ನೆನಪಿನಲ್ಲಿ ಇರ್ತೀರಿ ಅಂಥವರು ವಿನಾಶದಲ್ಲಿ ವಿನಾಶ ಆಗಿ ಹೋಗೋದಿಲ್ಲ. ಸ್ವೇಚ್ಛಾ ಸೆ ಶರೀರ್ ಚೋಡೆಂಗೆ ನಾಕಿ ವಿನಾಶಕ್ಕೆ ಸರ್ಕಮ್ಸ್ಟನ್ಸ್ ಕೆ ಬೀಚ್ ಮೇ ಚೋಡೆಂಗೆ. ನೀವು ನಿಮ್ಮ ಇಚ್ಛೆಯ ಪ್ರಕಾರವಾಗಿ ದೇಹವನ್ನ ಬಿಡ್ತೀರಿ ಹೊರತಾಗಿ ವಿನಾಶದ ಈ ಪರಿಸ್ಥಿತಿಗಳ ಮಧ್ಯದಲ್ಲಿ ವಿನಾಶ ಆಗಿ ಹೋಗೋದಿಲ್ಲ. ಏಕ್ ತರಫ್ ವಿನಾಶ್ ಕಿ ಅತಿ ಕೆ ನಗಾಡೆ ಹೋಂಗೆ, दूसरी तरफ फर्स्ट प्रिंस श्री कृष्ण के जन्म का आवाज बुलंद होगा. ಒಂದು ಕಡೆ ವಿನಾಶದ ಅತಿ ಅಂದ್ರೆ ವಿನಾಶ ಅತಿಯಾಗಿ ಆಗ್ತಾ ಇರುತ್ತೆ, ನಗಾರಿಗಳು ಬಾರಿಸ್ತಾ ಇರುತ್ತೆ, ವಿನಾಶದ ನಗಾರಿ. ಇನ್ನೊಂದು ಕಡೆಗೆ ಫಸ್ಟ್ ಮೊದಲನೇ ರಾಜಕುಮಾರ ಶ್ರೀಕೃಷ್ಣನ ಜನ್ಮ ಆಯ್ತು ಅನ್ನುವಂತ ಶಬ್ದ ಎಲ್ಲ ಕಡೆಗೂ ಬರುತ್ತೆ. ಯಾ ಪತ್ತೆ ಪರ್ ನಹಿ ಆಯೇಗ, ಪುರಾಣಗಳಲ್ಲಿ ತೋರಿಸಿರುವಂತೆ ಆಲದ ಎಲೆ ಮೇಲೆ ಬರಲ್ಲ ಶ್ರೀಕೃಷ್ಣ. ದಿಕಾತೆ ಹೇ ಜಲ್ಮಯಿ ಕೆ ಬಾದ್ ಪತ್ತೆ ಪರ್ ಶ್ರೀಕೃಷ್ಣ ಆಯಾ, ತೋರಿಸಿದಾರಲ್ಲ ವಿನಾಶದ ನಂತರ ಜಲಮಯ ಆಗುತ್ತೆ ಭೂಮಿ, ಆ ನೀರಿನಲ್ಲಿ ಆಲದ ಎಲೆ ಮೇಲೆ ಶ್ರೀಕೃಷ್ಣ ಬಂದ ಅಂತ. ಆಗೋದಿಲ್ಲ. तो 3 हिस्से जलमय में होने के कारण भारत जब फरिस्तान बनता है तो उसे पत्ते के रूप में दिखाया है. ಯಾಕೆ ಆತರ ಹೇಳಿದ್ದಾರೆ ಅಂದ್ರೆ, 3 ಕಡೆ ಜಲಮಯ ಆಗುತ್ತೆ ಭೂಮಿಯ 3 ಭಾಗ, ಒಂದು ಭಾಗ ಉಳಿತದೆ ಭಾರತ, ಅದು ಭಾರತ ಎಲೆಯ ರೂಪದಲ್ಲಿ ಇರುತ್ತೆ. ಆದ್ದರಿಂದ ಅಲ್ಲಿ ಆಲದೆಲೆಯ ಮೇಲೆ ಕೃಷ್ಣ ಬಂದ ಅಂತ ತೋರಿಸಿದ್ದಾರೆ. ऐसे जलमय के बीच पहला पत्ता जो फर्स्ट आत्मा है उनके जन्म का चारों ओर आवाज प्रसिद्ध होगा. ಈ ರೀತಿ ಜಲಮಯ ಮಧ್ಯದಲ್ಲಿ ನೀರೆಲ್ಲ ಬಂದಿರುತ್ತೆ, ಅದರ ಮಧ್ಯದಲ್ಲಿ ಮೊದಲನೇ ಎಲೆ ಯಾರು, ಮೊದಲನೆಯ ಆತ್ಮ, ಮೊದಲನೆಯ ರಾಜಕುಮಾರ ಶ್ರೀಕೃಷ್ಣನ ಜನ್ಮ 4 ದಿಕ್ಕಿನಲ್ಲಿ ಪ್ರಸಿದ್ಧಿ ಆಗುತ್ತೆ. ಕಿ ಫಸ್ಟ್ ಪ್ರಿನ್ಸ್ ಪ್ರತ್ಯಕ್ಷ ಹೋ ಚುಕಾ ಹೇ, ಮೊದಲನೇ ರಾಜಕುಮಾರ ಹುಟ್ಟಿದ್ದಾನೆ ಎನ್ನುವಂತ ಶಬ್ದ ಎಲ್ಲ ಕಡೆಗೂ ಮೊಳಗ್ತದೆ. ಜನಂ ಲೇ ಚುಕಾ ಹೇ, ಜನ್ಮ ತಗೊಂಡಿದ್ದಾನೆ ಅಂತ. ಯಾ ಜೋ ದಿಖಾತೆ ಹೇ ಕಿ ಸೋನೆ ಕಿ ದ್ವಾರಿಕಾ ಪಾನಿ ಸೆ ನಿಕಲ್ ಆಯಿ ಇಸ್ಕಾ ಭಿ ರಹಸ್ಯ ಹೇ, ಹೇಳ್ತಾರಲ್ಲ ಬಂಗಾರದ ದ್ವಾರಿಕಾ ನೀರಿನಲ್ಲಿ ಸಮುದ್ರದಲ್ಲಿ ಮುಳುಗೋಗಿದೆ, ಅದು ಕೊನೆಗೆ ಮೇಲೆ ಏಳುತ್ತದೆ ಅಂತ, ಇದರದ್ದು ರಹಸ್ಯ ಇದೆ. 3 हिस्सा पानी में होगा इसलिए पानी के बीच सोनी द्वारिका दिखाई देगी. 3 ಭಾಗ ನೀರಿನಲ್ಲಿ ಮುಳುಗೋಗಿರುತ್ತೆ, ಒಂದು ಭಾಗ ಏನು ಉಳಿತದೆ ಭೂಮಿಯ ಭಾಗ, ಅದನ್ನೇ ದ್ವಾರಿಕಾ ಎನ್ನೋ ರೂಪದಲ್ಲಿ ತೋರಿಸಿದ್ದಾರೆ. तो उसी समय पर
ಫಸ್ಟ್ ಆತ್ಮಕ್ಕೆ ಜನ್ಮ ಕಿ ಜೈ ಜೈಕಾರ ಹೋಗಿ. ಆ ಸಮಯದಲ್ಲಿ ಮೊದಲನೇ ಆತ್ಮದ ಜನ್ಮದ ಜೈ ಜಯಕಾರ ಆಗುತ್ತೆ. तो फर्स्ट प्रिंस के जन्म का नजारा और पुरानी दुनिया के महाविनाश का नगाड़ा साथ साथ दिखाई देगा. ಫಸ್ಟ್ ರಾಜಕುಮಾರನ ಜನ್ಮ, ಮೊದಲನೇ ರಾಜಕುಮಾರನ ಜನ್ಮದ ದೃಶ್ಯ ಮತ್ತು ಹಳೆಯ ಜಗತ್ತಿನ ಮಹಾವಿನಾಶದ ನಗಾರಿ ಎರಡು ಜೊತೆ ಜೊತೆಗೆ ಕಂಡು ಬರ್ತವೆ. ಒಂದು ಕಡೆಗೆ ಶ್ರೀಕೃಷ್ಣ ಹುಟ್ಟತಾನೆ, ಇನ್ನೊಂದು ಕಡೆಗೆ ಮಹಾವಿನಾಶ ಆಗ್ತಾ ಇರುತ್ತೆ. ಸಾರಿ ದುನಿಯಾ ಕಾ ವಿನಾಶ ಹೋಗಾ, ಆಗ್ ಲಗೇಗಿ, ಮುಸಲ್ಧಾರ बरसात पड़ेगी, समुद्र आदि उछलेंगे. यह बंबई जो पहले नहीं थी, एक छोटा सा गांव था, अब समुद्र को सुखाकर इतना बड़ा बनाया है, यह सब समुद्र में चला जाएगा. ಇಡೀ ಜಗತ್ತೇ ವಿನಾಶ ಆಗುತ್ತೆ, ಬೆಂಕಿ ಹತ್ತುತ್ತೆ, ಒಣಕೆ ದಪ್ಪ ಮಳೆ ಸುರಿತದೆ, ಸಮುದ್ರ ಉಕ್ಕೇ ಇರುತ್ತೆ. ಈಗ ಬಾಂಬೆ ಏನಿದೆ, ಮೊದಲದು ಚಿಕ್ಕ ಒಂದು ಹಳ್ಳಿಯಂತೆ ಇತ್ತು, ಸಮುದ್ರವನ್ನ ಒಣಗಿಸಿ ಇಷ್ಟೆಲ್ಲ ದೊಡ್ಡದಾದಂತ ನಗರವನ್ನ ಕಟ್ಟಿದ್ದಾರೆ. ಪುನಃ ಇದು ಸಮುದ್ರದೊಳಗೆ ಮುಳುಗಿ ಹೋಗುತ್ತೆ. ಹಿಸ್ಟ್ರಿ ರಿಪೀಟ್ ಹೋಗಿ, ಮತ್ತೆ ಇತಿಹಾಸ ಪುನರಾವರ್ತನೆ ಆಗುತ್ತೆ. ಕಾರೆ ಪಾನಿ ಪರ್ ಕೋಯಿ ಬಿ ಆಬಾದಿ ನಹಿ ಹೋಗಿ, ಎಲ್ಲಿಯೂ ಸಹ ಉಪ್ಪು ನೀರಿನ ದಡದ ಮೇಲೆ ಊರುಗಳು ಇರಲ್ಲ. ಸತ್ಯುಗ ಮೇ ತೋ ಮೀಠಿ ನದಿಯೋಂ ಪರ್ ದೇವತಾओं के महल होंगे. ಸತ್ಯುಗದಲ್ಲಿ ಸಿಹಿ ನೀರಿನ ನದಿಗಳ ದಡದಲ್ಲಿ ದೇವತೆಗಳ ಮಹಲ್ಗಳಾಗ್ತವೆ. ಉಪ್ಪು ನೀರಿನ ಸಮುದ್ರದ ದಡದಲ್ಲಿ ಯಾವುದೇ ನಗರಗಳು ಇರಲ್ಲ. ಯಾ ಅಮೇರಿಕಾ ಆದಿ ಏಕ್ ಹಿ ಬಾಂಬ್ ಮೇ ಸಬ್ ಖತಮ್ ಹೋ ಜಾಯೆಂಗೆ. ಈ ಅಮೇರಿಕದಂತಹ ದೇಶಗಳು ಒಂದೇ ಒಂದು ಬಾಂಬಿನಲ್ಲಿ ಸಮಾಪ್ತಿ ಆಗ್ಬಿಡ್ತವೆ. ದಿನ್ ಪ್ರತಿದಿನ್ ಸಾವ್ಕಾರ್ ಬಿ ರಂಗ್ ಹೋತೆ ಜಾಯೆಂಗೆ, ಪೇಟ್ ಪೀಡ್ ಸೆ ಲಗ್ ಜಾಯೇಗಾ. ದಿನ ದಿನ ಕಳೆದಂತೆಲ್ಲ ಶ್ರೀಮಂತರೆಲ್ಲ ಬಡವರಾಗ್ತಾರೆ, ಅವರ ಹೊಟ್ಟೆ ಬೆನ್ನಿಗೆ ಅಂಟ್ಕೊಳ್ತದೆ. ಅಂದ್ರೆ ಹಸಿವಿನಿಂದ ನೀರು ಆಹಾರ ಯಾವುದೂ ಸಿಗಲ್ಲ, ಬಡವರಾಗ್ತಾರೆ ಅಂತ. ऐसे आफतें आएगी, मुसलधारा बरसात पड़ेगी, सारी खेती आदि पानी में डूब जाएगी. ಈ ರೀತಿ ಆಪತ್ತುಗಳು ಬರ್ತವೆ, ಒಣಕೆ ದಪ್ಪ ಮಳೆ ಸುರಿತದೆ, ಎಲ್ಲ ಗದ್ದೆಗಳು ಹೊಲಗಳು ನೀರಿನೊಳಗೆ ಮುಳುಗಿ ಬಿಡ್ತವೆ. ನ್ಯಾಚುರಲ್ ಕೆಲಾಮಿಟೀಸ್ ತೋ ಆನಿ ಹಿ ಹೇ, ಪ್ರಾಕೃತಿಕ ವಿಕೋಪಗಳು ಬರಲೇಬೇಕು. ಇಸ್ಕೋ ಕಹಾ ಜಾತಾ ಹೇ ಕುದರತಿ ಆಪದಾಯೆ, ಇದಕ್ಕೆ ಪ್ರಾಕೃತಿಕ ಆಪತ್ತುಗಳು ಅಂತ ಕರೀತಾರೆ. ಬುದ್ಧಿ ಕೇತಿ ಹೇ ವಿನಾಶ ಜರೂರ್ ಹೋನಾ ಹೇ, ಬುದ್ಧಿ ಏನ್ ಹೇಳುತ್ತೆ, ಈ ರೀತಿಯಾಗಿ ವಿನಾಶ ಅವಶ್ಯಕವಾಗಿ ಆಗೇ ಆಗ್ಬೇಕು, ಹಾಗೆ ಆಗುತ್ತೆ. ಉಸ್ ತರಫ್ ಪಶ್ಚಿಮಿ ದುನಿಯಾ ಕೆ ಲಿಯೆ ಬಾಂಬ್ ಬಿ ತಯಾರ್ ಹೇ, ಮೌತ್ ಪೆಹಲೆ ಉಸ್ ತರಫ್ ಹೋನಾ ಹೇ. ಇನ್ನೊಂದು ಕಡೆಗೆ ಪಾಶ್ಚಿಮಾತ್ಯ ದೇಶಗಳು, ಅಲ್ಲಿ ಎಲ್ಲ ಬಾಂಬ್ಗಳು ತಯಾರಿದಾವೆ. ಇಲ್ಲಿ ಭಾರತದಲ್ಲಿ ಪ್ರಕೃತಿಯ ವಿಕೋಪಗಳಿಂದ ವಿನಾಶ ಆದ್ರೆ ಪಾಶ್ಚಿಮಾತ್ಯ ದೇಶಗಳು ಬಾಂಬ್ ಹಾಕೋದ್ರಿಂದ ಅವು ವಿನಾಶ ಆಗ್ತವೆ. ಆದ್ದರಿಂದ ಅವರೆಲ್ಲರೂ ಬಾಂಬಿನಿಂದ ಆ ಕಡೆಗೆ ಮೊದಲೇ ಸತ್ತೋಗ್ತಾರೆ, ಇಲ್ಲಿಕ್ಕಿಂತ ಮೊದಲೇ ಸತ್ತೋಗ್ತಾರೆ. ಯಹಾ ಕೇಲಿಯೇ ಫಿರ್ ಕೋನೆ ನಾಹಕ್ ಕೇಲ್ ಗಾಯ ಹುವಾ ಹೇ, ಭಾರತದಂತ ಈ ಕಡೆ ದೇಶಗಳಿಗೆ ಕಾರಣವಿಲ್ಲದ ಕೊಲೆಗಳು, ಈ ರೀತಿ ಗಾಯನ ಇದೆ. ನ್ಯಾಚುರಲ್ ಕೆಲಾಮಿಟೀಸ್ ಆದಿ ಬಿ ಯಹಾ ಹೋನಿ ಹೇ, ಅಂದ್ರೆ ಚಳುವಳಿಗಳು, ಯುದ್ಧ, ಈ ರೀತಿ ಒಳಜಗಳಗಳಿಂದ ಎಲ್ಲರೂ ಸಹ ಕಾರಣವಿಲ್ಲದೆ ಕೊಲೆ ಆಗ್ತಾರೆ ಮತ್ತು ಪ್ರಾಕೃತಿಕ ವಿಕೋಪಗಳು ಇಲ್ಲೇ ಆಗ್ತವೆ. ಪರಂತು ऐसा ದೃಶ್ಯ देखने के लिए ಹಿಮ್ಮತ್ ಚಾಹಿಯೆ, ಆದ್ರೆ ಇಂತಹ ದೃಶ್ಯಾವಳಿಗಳನ್ನ ನೋಡ್ಲಿಕ್ಕೆ ಏನ್ ಬೇಕು, ಬಹಳಷ್ಟು ಧೈರ್ಯ ಬೇಕು ಅಂತ ಶಿವಬಾಬರವರು ತಿಳಿಸ್ತಾರೆ.